ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ಈ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ನಾನು ಶ್ರೀರಾಮ್ಪುರ ಆ್ಯಂಡ್ ಚಿಕ್ಕಪೇಟೆಯಲ್ಲಿ ತೊಗೊಂಡು ಬಂದಿರುವಂತಹ ಮೆಟೀರಿಯಲ್ಲು ಸ್ಟಾರ್ಟಿಂಗ್ ಪ್ರೈಸ್ ಬಂದು 40 ರುಪೀಸಿಂದ ನಿಮಗೆ ಸಿಗುತ್ತೆ. 40 ರುಪೀಸ್ ಅಂತಂದರೆ ಮೀಟರ್ ಬಂದು 40 ರುಪೀಸ್ ಆಗುತ್ತೆ. 40 ರುಪೀಸ್ ಟು ನಿಮಗೆ 1000 ಮೇಲೇ ಹೋಗುತ್ತೆ ಪ್ರೈಸಸ್ಸು. ಬನ್ನಿ, ನಾನು ತೊಗೊಂಡು ಬಂದು ಅಂದರೆ ಬಜೆಟ್ ಫ್ರೆಂಡ್ಲಿಯಾಗಿ ತೊಗೊಂಡು ಬಂದಿರೋಂತಹ ಮೆಟೀರಿಯಲ್ನ ನಾನು ನಿಮಗೆ ತೋರಿಸ್ತೀನಿ. ಅದರಲ್ಲೆಲ್ಲ ಔಟ್ಫಿಟ್ ನಾನು ರೆಡಿ ಮಾಡಬೇಕು. ಜಸ್ಟ್ ನಾನು 40 ರುಪೀಸಿಂದನೂ ಚೂಸ್ ಮಾಡ್ಕೊಂಡಿದ್ದೀನಿ. ಫಸ್ಟ್ 40 ರುಪೀಸ್ದು ಮೆಟೀರಿಯಲ್ ಯಾವ ಥರ ಇದೆ ಅಂತ ನೋಡೋಣ. ಬಟ್ ಅದರಲ್ಲಿ ನಿಮ್ಮ ಒಂದು ಕ್ರಿಯೇಟಿವಿಟಿ, ನೀವು ಬಿಗಿನರ್ ಆಗಿದ್ರೆ ನೀವು ಏನು ಮಾಡ್ತೀರಾ ಅಂತಂದರೆ, ನೀವು ಫಸ್ಟು ಶ್ರೀರಾಮ್ಪುರದಲ್ಲಿ ಹೋಗಿ ಬಟ್ಟೆನ ಚೂಸ್ ಮಾಡಿಕೊಂಡು ಅದರಲ್ಲಿ ಔಟ್ಫಿಟ್ಸ್ನ ರೆಡಿ ಮಾಡಿ. ಇಲ್ಲ ನಾನು ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇರೋಂಥವ್ರು ಅನ್ನೋದಾದರೆ ನೀವೇನು ಮಾಡ್ತೀರಾ, ಚೆನ್ನಾಗಿರೋ ಕ್ವಾಲಿಟಿ ಬೇಕು ಅನ್ನೋದಾದರೆ ಚಿಕ್ಕಪೇಟೆಗೆ ಹೋಗಿ. ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ಶ್ರೀರಾಮ್ಪುರದಲ್ಲಿ ಆ ಚಿಂದಿ ಮಾರ್ಕೆಟ್ ಇದೆಯಲ್ಲ, ಶ್ರೀರಾಮ್ಪುರ ಚಿಂದಿ ಮಾರ್ಕೆಟ್, ಅಲ್ಲಿ ಕೆಲವೊಂದು ಬಟ್ಟೆ ಡ್ಯಾಮೇಜ್ ಸಿಗುತ್ತೆ. ಯಾಕಂದರೆ ಕ್ವಾಲಿಟಿ ನೀವು ಬೇಕು ಅಂತಂದರೆ ನೀವು ಚಿಕ್ಕಪೇಟೆಗೆ ಹೋಗಬೇಕು. ಇಲ್ಲ ನಮಗೆ ಬಜೆಟ್ ಫ್ರೆಂಡ್ಲಿ ಆಗಬೇಕು, ನಾವು ಬಿಗಿನರ್ಸು, ನಾವು ಅದರಲ್ಲೇ ಹೊಲಿದು ಟ್ರೈ ಮಾಡಬೇಕು ಅನ್ನೋದಾದರೆ ಶ್ರೀರಾಮ್ಪುರಕ್ಕೆ ಹೋಗಬೇಕು. ಶ್ರೀರಾಮ್ಪುರದಲ್ಲೂ ಕೂಡ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನೀವು ನೋಡಿ ತೊಗೋಬೇಕು. ಬಟ್ ಕ್ವಾಲಿಟಿ ವೈಸ್ ಚಿಕ್ಕಪೇಟೆ ಬೆಟರು. ನೀವು ಬಿಗಿನರ್ ಫ್ರೆಂಡ್ಲಿಯಾಗಿ ನಿಮಗೆ ಬಟ್ಟೆ ಬೇಕು ಅನ್ನೋದಾದರೆ ಶ್ರೀರಾಮ್ಪುರ ಬೆಟರು. ಬಟ್ ಶ್ರೀರಾಮ್ಪುರದಲ್ಲೂ ಕೂಡ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಸಿಗುತ್ತೆ, ನೀವು ನೋಡಿ ತೊಗೋಬೇಕು. ಓಕೆ, ನೋಡಿ, ಇದು ನಾನು ತಗೊಂಡಿರೋಂತಹ ಬಟ್ಟೆ. ಇದು ಜಸ್ಟ್ ಬಂದು 40 ರುಪೀಸ್ ಮೀಟರ್ ಅಷ್ಟೇ. ನಾನು ತಗೊಂಡು ಆಯಿತು, ತುಂಬ ದಿವಸ ಆಯಿತು. ಬಟ್ ಇದರಲ್ಲಿ ಯಾವುದೇ ಔಟ್ಫಿಟ್ ನಾನು ಇನ್ನೂ ರೆಡಿ ಮಾಡಿಲ್ಲ. ಇದು ಲೈಕ್ ಯಾವ ಥರ ಇದೆ ಗೊತ್ತಾ, ಇದು ನೆಟ್ಟೆಡ್ ಥರನೇ ಇದೆ, ನೆಟ್ಟೆಡ್ಡು. ಬಟ್ ಇದರಲ್ಲಿ ನಾವು ಹೆಂಗೆ ಬೇಕಾದರೂ ಔಟ್ಫಿಟ್ನ ರೆಡಿ ಮಾಡ್ಬೋದು. ಜಸ್ಟ್ ಮೀಟರ್ 40 ರುಪೀಸ್ ಅಷ್ಟೇ. ಈ ಥರ ಬಟ್ಟೆ ನಿಜ ನಿಮಗೆ ನಿಮ್ಮ ಸರೌಂಡಿಂಗಲ್ಲಿ, ಇಲ್ಲ ನನ್ನ ಸರೌಂಡಿಂಗಲ್ಲೂ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಒಂಥರ ಗ್ರೇ ಕಲರಲ್ಲಿ ತೊಗೊಂಡೆ. ಜಸ್ಟ್ ಒಂದು 3 to 4 ಮೀಟರ್ಸ್ ಅಷ್ಟು ತೊಗೊಂಡೆ ನಾನು. 40 ರುಪೀಸ್ ಅಲ್ವಾ, ನನಗೆ ಚೆನ್ನಾಗಿ ಸಿಕ್ತು ಅಂತ ತೊಗೊಂಡೆ. ಇದರಲ್ಲಿ ನಿಜ ಒಂದು ಔಟ್ಫಿಟ್ ನಾನು ರೆಡಿ ಮಾಡ್ತೀನಿ. ರೆಡಿ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಮೀಟರ್ ಬರೀ 40 ರುಪೀಸ್ ಅಷ್ಟೇ. ಇದೆಲ್ಲ ನೀವು ಡಿಸೈನರ್ ವೇರ್ ಮಾಡೋದಕ್ಕೆ ನೀವು ಯೂಸ್ ಮಾಡ್ಕೋಬೋದು. ಇವಾಗ ಈ ಮೆಟೀರಿಯಲ್ ಮತ್ತೆ ಇವಾಗ ಇಲ್ಲ, ನಾನು ಲಾಸ್ಟ್ ಟೈಮ್ ಹೋಗಿದ್ದೆ, ನನಗೆ ಸಿಗ್ಲಿಲ್ಲ. ಇದು 40 ರುಪೀಸ್ ಅಷ್ಟೇ ಇದು. ಹಾಗೆ ನೋಡಿ, ಇದು ಬಂದು ಲೈಕ್ ಅದು ಯಾವ ಥರ ಇದೆ ಗೊತ್ತಾ, ಅದು ನೆಟ್ಟೆಡ್ ಥರ ಇದೆ. ನೆಟ್ಟೆಡ್ ಕೂಡ ನಿಮ್ಗೆ ಅಲ್ಲಿ 40 ರುಪೀಸ್. ಫಸ್ಟ್ ನಾನು ತಗೊಂಡಾಗ 40 ರುಪೀಸ್ ಇತ್ತು, ಆಮೇಲೆ 50 ಆಯಿತು ಇವಾಗ. ಬಟ್ ಇವಾಗ ಎಷ್ಟಿದೆ ಗೊತ್ತಿಲ್ಲ. ನಮ್ಮ ಸರೌಂಡಿಂಗಲ್ಲಿ ಅಂಗಡಿಯಲ್ಲಿ ನೆಟ್ಟೆಡ್ ಮೆಟೀರಿಯಲ್ ಕೇಳಿದ್ರೆ ಎಷ್ಟು ಗೊತ್ತಾ, 80, 100 ಆ ಥರ ಹೇಳ್ತಾರೆ. ಇದು ನೋಡಿ, ಪನ್ನ ಎಷ್ಟು ದುಡ್ಡು. ಇದು ಶ್ರೀರಾಮ್ಪುರದಲ್ಲೇ ತಗೊಂಡಿದ್ದು. ನೋಡಿ, ಇದೆಲ್ಲ ಕ್ವಾಲಿಟಿ ಬಂದು ಸಕ್ಕತ್ತಾಗಿದೆ. ಇದು ಬ್ರೊಕೆಡ್ ಅಂತಾರಲ್ಲ, ಬ್ರೊಕೆಡ್ ಫ್ಯಾಬ್ರಿಕ್ ತರ ಇದು ಬಂದು ಅದಕ್ಕೆ ಮ್ಯಾಚಿಂಗ್ ಮಾಡೋಣ ಅಂತಾನೆ ತಗೊಂಡಿದ್ದೀನಿ. ಜಸ್ಟ್ ಇದು ಒಂದು 1/2 ಮೀಟರ್ ಅಷ್ಟೇ. ಇದೆಲ್ಲ ಕಿಡ್ಸ್ಗೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಕಿಡ್ಸ್ ಅಂತಲ್ಲ, ದೊಡ್ಡವ್ರಿಗೂ ಕೂಡ ಮಾಡ್ಬೋದು. ಇದು ನನ್ನ ಮಗಳಿಗೆ ಮಾಡ್ಬೇಕಂತಾನೆ ನಾನು ತಗೊಂಡಿದ್ದು. ಬ್ರೊಕೆಡ್ ಫ್ಯಾಬ್ರಿಕ್ಕು. ಜಸ್ಟ್ ಇದು 150 200 ಒಳಗಡೆನೆ ಇದೆ ಅನ್ಸುತ್ತೆ ಮೀಟರು. ಬಟ್ ತುಂಬಾನೇ ದೊಡ್ಡ ಪನ್ನ. ನೋಡಿ, ಇದೆರಡಕ್ಕೂ ನಾನು ಹಾಗೆ ಮ್ಯಾಚಿಂಗ್ ಮಾಡಿ ತಗೊಂಡು ಬಂದಿದ್ದು, ಇದಿರಲಿ ಅಂತ. ಇದು ಬಂದು ಲೆಹೆಂಗಾ ಥರ ಮಾಡೋಣ. ಇದು ಬಂದು ಅದ್ರ ಮೇಲೆ ಒಂದು ಸ್ಮಾಲ್ ಕ್ರಾಪ್ ಟಾಪ್ ಮಾಡೋಣ ಅಂತ. ಇದರಲ್ಲಿ ಇವಾಗ ನಾನು ಏನು ಅನ್ಕೋತಿದ್ದೀನಿ ಅಂತಂದರೆ, 2 ಔಟ್ಫಿಟ್ ರೆಡಿ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಒಂದು ಸ್ಮಾಲ್ ಬೇಬಿಗೆ ಒಂದು 1.5 ಇಯರ್ ಮಗುಗೊಂದು, ಹಾಗೆ ನನ್ನ ಮಗಳಿಗೊಂದು, ಆ ಥರ. ನೋಡಿ, ಇದೆಲ್ಲ ನೀವು ಆರಾಮ್ಸೆ ಇದು ಮೀಟರ್ ಆ ಥರ ಏನಿಲ್ಲ. ಇದು ಬಂದು ಈ ಥರ ಕೊಟ್ಟಿದ್ದಾನೆ, ಅಕೋಬಾ ಟೈಪು. ಅಕೋಬಾ ಅಂತಂದರೆ ಇದೊಂದು ಒಂಥರ ಮೆಟೀರಿಯಲ್. ಇದು ಫುಲ್ ಮೆಟೀರಿಯಲ್ ಬಂದು 50 ರುಪೀಸ್ ಅಷ್ಟೇ. ಬ್ಲೌಸ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ, ಬ್ಲೌಸ್ ಮಾಡ್ಕೋಬೋದು. ಬಟ್ ಏನು ಗೊತ್ತಾ, ಅಲ್ಲಿ ಈ ಸ್ಮಾಲ್ ಪೀಸಸ್ ಎಲ್ಲ ಇರುತ್ತಲ್ವಾ. ಇವಾಗ ಚಿಕ್ಕಪೇಟೆಯಿಂದನೇ ಆಕ್ಚುಲಿ ಶ್ರೀರಾಮ್ಪುರಕ್ಕೂ ಬರೋದು. ಈ ಸ್ಮಾಲ್ ಪೀಸಸ್ಸು ಎಂಡಲ್ಲಿ ಬಂದು ಮಿಕ್ಕಿರುತ್ತಲ್ಲ, ಅದನ್ನೆಲ್ಲ ಕಟ್ ಮಾಡಿ ಇಲ್ಲಿ ಹಾಕ್ಬಿಡ್ತಾರೆ ಅವರು. KG ಲೆಕ್ಕದಲ್ಲಿ ಕೊಟ್ಕೊಂಡು ನೀವೇನಾದರೂ ಮಾಡ್ಕೋಬೋದು ಅಂತ. ಒಂದು ಸ್ಮಾಲ್ ಮಗುಗೆ ಒಂದು ಸಿಂಪಲ್ ಆಗಿರೋಂಥ ಒಂದು ಔಟ್ಫಿಟ್ ರೆಡಿ ಮಾಡ್ಬೋದು. ಇಲ್ಲ ನಮಗೆ ಬ್ಲೌಸಸ್ ಮಾಡ್ಕೋಬೋದು, ಆ ಥರ ಬಟ್ಟೆ ಇದು. ನಿಮಗೆ ಐಡಿಯಾಸ್ ಇಲ್ಲ ಅಂತಂದರೆ ಇದರಲ್ಲಿ ಒಂದು ಬ್ಲೌಸೇ ರೆಡಿ ಮಾಡೋಣ ಅನ್ಕೊಂಡಿದ್ದೀನಿ. ನೀವು ರೆಡಿಮೇಡ್ ಬ್ಲೌಸಸ್ ನೋಡ್ಬೋದು. ಮೇ ಬಿ ಆಲ್ಮೋಸ್ಟ್ ಇಂಥ ಬಟ್ಟೆಲ್ಲೇ ಮಾಡಿರ್ತಾರೆ ರೆಡಿಮೇಡ್ ಬ್ಲೌಸ್.
ಇದು ಕೂಡ ಇದು 20 ರುಪೀಸ್ 30 ರುಪೀಸ್ ಅಷ್ಟೇ ನಾನು ತಗೊಂಡಿದ್ದು. ಇದು ಕೂಡ ಬ್ಲೌಸ್ ಇದು ಮತ್ತೊಂದು ಏನಾದ್ರೂ ಒಂದು ಮಾಡ್ಬೋದು. ಚೆನ್ನಾಗಿದೆ. ಇದರಲ್ಲಿ ಒಂದು ಸ್ಮಾಲ್ ಮಕ್ಕಳಿಗೆ ಸ್ಮಾಲ್ ಫ್ರಾಕ್ಸ್ ಈ ತರ ಮಾಡ್ಬೋದು. ಎಷ್ಟು 20 ಇಲ್ಲ 30 ಇಂದ 15 ಇಲ್ಲ ಅನ್ಸುತ್ತೆ ಅವಾಗ ತಗೊಂಡಿದ್ದು ನಾನು. ತುಂಬಾನೇ ಚೆನ್ನಾಗಿದೆ ನೋಡಿ. ಈ ತರ ಬಟ್ಟೆ ಎಲ್ಲ ನೀವು ಆರಾಮಾಗಿ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ, ಈ ತರ ನೀವು ರೆಡಿಮೇಡ್ ಬ್ಲೌಸಸ್ ನೋಡಿದ್ರೆ ಇದೇ ಮೆಟೀರಿಯಲ್ ಅಲ್ಲೇ ಮಾಡಿರ್ತಾರೆ. ಈ ಮೆಟೀರಿಯಲ್ ನೇಮು ಜಸ್ಟ್ ನಾನು ಮರ್ತೆ ಹೋಗಿದ್ದೀನಿ ಏನು ಅಂತ, ನೋಡಿದ್ರೆ ಗೊತ್ತಾಗ್ತಾ ಇದೆಯಲ್ಲ. ಇದು ಚೆನ್ನಾಗಿದೆ. ಬ್ಲೌಸಸ್ ಇವಾಗ ರೆಡಿಮೇಡ್ ಬ್ಲೌಸಸ್ ಬರ್ತಾ ಇರೋದೆಲ್ಲ ಇದೇ ತರ ಈ ಮೆಟೀರಿಯಲ್ ಅಲ್ಲೇ ಬರ್ತಾ ಇರೋದು. ಆಲ್ಮೋಸ್ಟ್ ನೋಡಿ ಅದೇ ತರ ಮೆಟೀರಿಯಲ್ ಇದು ಕೂಡ. ಇದ್ರ ಮೇಲೆ ಬಂದು ಅಕೋಬಾ ತರ ಮಾಡಿದ್ರೆ ಇದು 50 ರುಪೀಸ್ ಅಷ್ಟೇ. ಇದು ಕೂಡ 50 ಒಳಗಡೆ ಇರುತ್ತೆ. ನೀವು ಹೋಗಿ ನೀವು ಇಲ್ಲಿ ಯಾವ್ಯಾವ ತರನ ಬ್ಲೌಸ್ ತಗೊಂತೀರ ನೋಡಿ. ಡಿಸೈನರ್ ಬ್ಲೌಸ್ ಮಾಡೋದಕ್ಕೆ ದಿಸ್ ಇಸ್ ದ ಬೆಟರ್. ಸಕ್ಕತ್ತಾಗಿದೆ. ಇಲ್ಲ ಚಿಕ್ಕ ಮಕ್ಳು ಫ್ರಾಕ್ ಮಾಡೋಕ್ಕೂ ಸೂಪರ್ ಆಗಿರುತ್ತೆ. ನಮ್ಮ ಬ್ಲೌಸಸ್ ಕೂಡ ಕರೆಕ್ಟ್ ಆಗಿರುತ್ತೆ. ಇದು 100 ರುಪೀಸ್ ಮೀಟರ್ ನೋಡಿ. ಸ್ಯಾಟಿನ್ ಕ್ಲಾತ್ ಅಂದ್ರೆ ಸಾಫ್ಟ್ ಆಗಿರುವಂತಹ ಸ್ಯಾಟಿನ್ ಕ್ಲಾತ್ ಅಲ್ಲಿ ಈ ತರ ಒಂದು ಡಿಸೈನ್. ಇದನ್ನ ನೀವು ಪನ್ನದಲ್ಲಿ ಕಟ್ ಮಾಡಿಸ್ಕೊಂಡ್ರೆ ಸ್ಯಾರಿಗೂ ಕೂಡ ಕಟ್ ಮಾಡಿಸ್ಕೋಬಹುದು. ಜಸ್ಟ್ 100 ರುಪೀಸು ಇಲ್ಲ 120ನೋ ಅಷ್ಟೇ. ಇದು ನೋಡಿ ಸ್ಯಾರಿಗೂ ಕೂಡ ಮಾಡ್ಕೋಬಹುದು. ಅದನ್ನ ಬಿಟ್ರೆ ಮದರ್ ಅಂಡ್ ಡಾಟರ್ ಕಾಂಬೋ ಮಾಡ್ತೀವಲ್ಲ ಅದಕ್ಕೆ ಚೆನ್ನಾಗಿರುತ್ತೆ ನೋಡಿ. ಸ್ಯಾರಿಗೆ ಏನ್ ಸೂಪರ್ ಆಗಿ ಕಾಣಿಸ್ತಾ ಇದೆ. ಇದು ಪನ್ನದಲ್ಲಿನೂ ಕಟ್ ಮಾಡಿಸ್ಕೋಬಹುದು. ಇದು ಲೆಹೆಂಗಾ ಮಾಡೋದಕ್ಕೆ ಅಂತ ನಾನು ತಗೊಂಡಿದ್ದು ಒಂದು 3 ಮೀಟರ್ ಅಷ್ಟು. ಇದಕ್ಕೆ ಕಾಂಬಿನೇಷನ್ ಬಂದು ನಾನು ರೆಡ್, ಡಾರ್ಕ್ ಗ್ರೀನ್, ರೆಡ್ ಈ ತರ ಯಾವ್ದಾದ್ರು ಒಂದು ಬ್ಲೌಸ್ ನ ಮಾಡ್ಬೋದು. ಲೆಹೆಂಗಾನೋ, ಗೌನೋ, ಇಲ್ಲ ಒಂದು ಡಿಸೈನರ್ ವೇರೋ ಏನ್ ಬೇಕಾದ್ರೂ ಮಾಡ್ಬೋದು ನೋಡಿ. ಇದು ನಮ್ಮ ಇಷ್ಟ. ಆ ತರ ಮೆಟೀರಿಯಲ್ಸ್ ಇದೆಲ್ಲನೂ. ಈ ತರ ಮೆಟೀರಿಯಲ್ಸ್ ಎಲ್ಲ ಬೇಕು ಅಂತಂದ್ರೆ ನೀವು ಚಿಕ್ಕಪೇಟೆ ಆರ್ ಶ್ರೀರಾಮ್ಪುರಕ್ಕೆ ಹೋಗ್ಬೇಕು. ನಮ್ಮ ಸರೌಂಡಿಂಗ್ ಅಲ್ಲಂತೂ ಸಿಗಲ್ಲ. ಮೀಟರೇ 100 ರುಪೀಸು. ನೀವು 4 ಮೀಟರ್ ಇಲ್ಲ 5 ಮೀಟರ್ ತಗೊಂಡ್ರೆ 500 ರುಪೀಸ್ ಆಗುತ್ತೆ. ಸ್ಟಿಚಿಂಗ್ ಚಾರ್ಜು ಒಂದು 1500 ಕೊಟ್ರು ಆಲ್ಮೋಸ್ಟ್ ನಿಮಗೆ ಎಷ್ಟು ವರ್ತ್ ಆಯ್ತಲ್ವಾ. ಒಳ್ಳೆ ಫಿನಿಶಿಂಗ್ ಇರುತ್ತೆ, ಸ್ಟಿಚಿಂಗ್ ಪರ್ಫೆಕ್ಟ್ ಇರುತ್ತೆ, ಮೆಟೀರಿಯಲ್ ಕ್ವಾಲಿಟಿ ಇರುತ್ತೆ. ರೆಡಿಮೇಡ್ ತಗೊಳಕ್ಕಿಂತನೂ ಈ ತರ ತಗೊಂಡು ಮಾಡಿಸೋದು ಬೆಟರು. ಬಟ್ ನೀವು ಚೂಸ್ ಮಾಡ್ಕೋಬೇಕು. ಇದು ಜಸ್ಟ್ 130 ಇಲ್ಲ 150 ಅಷ್ಟೇ. ಇನ್ನೊಂದೇನು ಗೊತ್ತಾ, ನಿಮಗೆ ಶ್ರೀರಾಮ್ಪುರದಲ್ಲಿ ಈ ತರ ಬಟ್ಟೆಗಳು ಬಂದು ಕೆಜಿ ಲೆಕ್ಕದಲ್ಲಿ ಸಿಗುತ್ತೆ. ಈ ಬಟ್ಟೆ ನೋಡಿ, ಇದು ಒಂದು ಕೆಜಿ ಲೆಕ್ಕದಲ್ಲಿ ಸಿಗುತ್ತೆ ನಿಮಗೆ. ಇದು ಬಂದು ನಾನು ತಗೊಂಡಿದ್ದು ಜಂಪ್ ಸೂಟ್ ಮಾಡೋಣ ಅಂತ ತಗೊಂಡಿದ್ದು ಮೆಟೀರಿಯಲ್. ಇದು ನನ್ನ ಮಗಳಿಗೆ ಒಂದು ಜಂಪ್ ಸೂಟ್ ರೆಡಿ ಮಾಡೋಣ ಅಂತ ತಗೊಂಡೆ. ಜಂಪ್ ಸೂಟ್ ಆದ್ರೂ ಮಾಡ್ಬೋದು. ಈ ತರ ನಿಮ್ಗೆ ಫಸ್ಟ್ ಐಡಿಯಾ ಇರಬೇಕು ಯಾವ ಮೆಟೀರಿಯಲ್ ಅಲ್ಲಿ ಯಾವ ಔಟ್ಫಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಇವಾಗ ನೋಡಿ ಇದು ಕಾಟನ್ ಮೆಟೀರಿಯಲ್. ಇದ್ರಲ್ಲಿ ಏನೋ ಒಂದು ನಾವು ಲೆಹೆಂಗಾ ಆ ತರ ಎಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ. ಇದ್ರಲ್ಲಿ ಏನಿದ್ರು ಜಂಪ್ ಸೂಟ್ ಮಾಡ್ಬೋದು. ಬಿಟ್ರೆ ನಮ್ಗೆ ಕುರ್ತೀಸ್ ಮಾಡ್ಕೋಬಹುದು ಈ ಮೆಟೀರಿಯಲ್ ಅಲ್ಲಿ. ಕುರ್ತೀಸ್ ಆರ್ ಜಂಪ್ ಸೂಟ್ ಎರಡರಲ್ಲಿ ಒಂದು ಮಾಡ್ಕೋಬಹುದು. ಬಟ್ ನನಗೆ ಬಂದು 120ಗೋ 130ಗೋ ತುಂಬಾನೇ ದೊಡ್ಡ ಪೀಸೇ ಕೊಟ್ಬಿಟ್ಟ ನನಗೆ. ಇದನ್ನ ನಾನು ತಗೊಂಡ್ ಬಂದ್ಬಿಟ್ಟೆ. ನನಗೆ ಸಿಕ್ಕಿದಾಗ ತಗೋಬಿಡ್ತೀನಿ. ತಗೊಂಡು ಈ ತರ ಗುಡ್ಡೆ ಹಾಕೊಳ್ಳೋದೇ ಕೆಲಸ. ಬಟ್ ಸ್ಟಿಚಿಂಗ್ ಅದು ಯಾವಾಗ ಮಾಡ್ತೀನೋ ದೇವ್ರಿಗೆ ಗೊತ್ತು. ತಗೊಂಡು ಗುಡ್ಡೆ ಹಾಕೊಳ್ಳೋದು. ಡಿಸೈನರ್ ಇದು ನೋಡಿಪ್ಪ, ಇದಂತೂ ನನಗೆ ಒಂದು ಅಂಗಡಿಯವರು ಕೊಟ್ಬಿಟ್ಟಿದ್ದು. ಇದು ಟೋಟಲ್ ಆಗಿ ಇದು ಅಂಗಡಿಯಲ್ಲಿ ತಗೊಂಡ್ರೆ ನಿಮ್ಗೆ ಎಷ್ಟಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನಿಜ ಮೀಟರ್ ಬಂದು ಒಂದು ನಿಮ್ಗೆ 200 ರುಪೀಸ್ ಮೇಲೆನೆ ಹಾಕ್ಬೋದು ಮೀಟರು. ಬಟ್ ನನಗೆ ಇದಿಷ್ಟು ಎಲ್ಲೋ ಮಿಕ್ಕಿದೆ ಅಂತ ಅನ್ಕೊಂಡು ಇಲ್ಲಿ ಮಿಕ್ಕಿತ್ತು. ಲಾಸ್ಟ್ ಅಲ್ಲಿ ಮಿಕ್ಬಿಟ್ಟಿದೆ. ಇದು ಯಾರು ತಗೊಂತಾ ಇಲ್ಲ. ಮೇಡಮ್ ನೀವು ತಗೊಳ್ಳಿ ಅಂತ ಅಂದ್ಬಿಟ್ಟು ನನಗೆ ಕೊಟ್ಬಿಟ್ಟ. ಜಸ್ಟ್ ನಾನು ಇದಿಷ್ಟು ಒಂದು 6 ಮೀಟರ್ ಆರ್ 7 ಮೀಟರ್ಸ್ಗೆ ಬಂದು ನಾನು ಬರೀ 200 ರುಪೀಸ್ ಕೊಟ್ಟು ತಗೊಂಡೆ. ಏನಾದ್ರೂ ಮಾಡ್ಬೋದಲ್ವಾ, ತುಂಬಾನೇ ಜಾಸ್ತಿ ಇದೆ ಬಟ್ಟೆ. ಇದೆಲ್ಲ ತಾನ್ ಬಟ್ಟೆಗಳು ಇವೆಲ್ಲನೂ. ಯಾರಾದ್ರೂ ಯೂಸ್ ಮಾಡಿದ್ದಾರೆ ಅಂತೆಲ್ಲ ಹೇಳಕ್ಕಾಗಲ್ಲ. ತಾನಲ್ಲಿರುತ್ತೆ. ಇದನ್ನ ಸ್ಯಾರಿನಾದ್ರೂ ಮಾಡ್ಕೋಬಹುದು. ಸ್ಯಾರಿ ಮಾಡ್ಕೊಂಡ್ರೆ ತುಂಬಾ ದಪ್ಪ ಆಗುತ್ತೆ. ಇದರಲ್ಲಿ ಬಂದು ಡ್ರೆಸ್ ರೆಡಿ ಮಾಡ್ಬೋದು, ಇಲ್ಲ ಮಕ್ಕಳಿಗೆ ಫ್ರಾಕ್ಸು ಏನ್ ಬೇಕಾದ್ರೂ ಮಾಡ್ಬೋದು. ಈ ಬಟ್ಟೆಯಲ್ಲಿ ಮಾತ್ರ ನಿಜ ಹೇಳ್ತೀನಿ ಗೊತ್ತಾ, ಏನ್ ಔಟ್ಫಿಟ್ ಬೇಕಾದ್ರೂ ರೆಡಿ ಮಾಡ್ಬೋದು. ಆ ತರ ಇದೆ ಈ ಬಟ್ಟೆ. ಇಲ್ಲ ಲಂಗ ಬ್ಲೌಸ್ ಆದ್ರೂ ಮಾಡ್ಕೋಬಹುದು, ಲೆಹೆಂಗಾ ಆದ್ರೂ ಮಾಡ್ಕೋಬಹುದು, ಇನ್ನ ಬೇರೆ ಯಾವ್ದಾದ್ರು ಕೋಸೆಟ್ ತರಾನು ಮಾಡ್ಬೋದು. ಎಲ್ಲದಕ್ಕೂ ಸೂಟಬಲ್ ಆಗುವಂತ ಮೆಟೀರಿಯಲ್ ಇದು. ಇನ್ನು ನಮ್ಗೆ ಡ್ರೆಸ್ ಆದ್ರೂ ಮಾಡ್ಕೋಬಹುದು. ಇದ್ರಲ್ಲಿ ಬಟ್ಟೆ ಮಿಕ್ಸ್ ಒಂದು ಬ್ಲೌಸ್ ರೆಡಿ ಬ್ಲೌಸ್ ತರ ಆದ್ರೂ ಮಾಡ್ಕೋಬಹುದು.
ಈ ತರ ಇದು ಎಲ್ಲ ಇಷ್ಟುಗೆ ನನಗೆ 200 ರುಪೀಸ್ಗೆ ಕೊಟ್ಟ, ಸಿಕ್ತು, ತಗೋಬಿಟ್ಟೆ. ಅದೇ ತರ ಡಿಸೈನ್ ಇದು ಶ್ರೀರಾಮ್ಪುರದಲ್ಲಿ ಸಿಕ್ಕಿದ್ ಬಟ್ಟೆ ಇದು. ಇದು ತುಂಬಾನೇ ಸಖತ್ತಾಗಿದೆ ನೋಡಿ. ಶ್ರೀರಾಮ್ಪುರದಲ್ಲಿ ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ. ಸಮ್ಟೈಮ್ಸ್ ನಾವು ಗುಡ್ಡಗಳು ಹಾಕಿದಾಗ ತಗೋತೀವಲ್ಲ, ಅಲ್ಲಿ ಮಾತ್ರ ಮಿಸ್ಟೇಕ್ ಆಗುತ್ತೆ, ಅಲ್ಲಿ ಡ್ಯಾಮೇಜ್ ಪೀಸಸ್ ಸಿಕ್ಬಿಡುತ್ತೆ. ಬಟ್ ನೀವು ಅಂಗಡಿ ಒಳಗಡೆ ಹೋಗಿ ತಗೊಂಡ್ರೆ ಚೆನ್ನಾಗಿರೋ ಬಟ್ಟೆನೆ ನಿಮ್ಗೆ ಸಿಗೋದು. ಬಟ್ ಕ್ವಾಲಿಟಿ ವೈಸ್ ಮಾತ್ರ ಚಿಕ್ಕಪೇಟೆನೆ ಬೆಟರ್. ಈ ತರ ಒಂದು ಔಟ್ಫಿಟ್, ಇದು ಫುಲ್ ಹಾಕೋಬಾ, ಸಕ್ಕತ್ತಾಗಿದೆ. ಇದರಲ್ಲಿ ಶ್ರಗ್ ಮಾಡಬೇಕು, ಇಲ್ಲ ಯಾವ್ದಾದ್ರು ಒಂದು ವೆಸ್ಟರ್ನ್ ಔಟ್ಫಿಟ್ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ನನ್ನ ಮಗಳಿಗೆ ಮಾಡೋಣ ಅಂತಾನೆ ನಾನು ತಗೊಂಡಿದ್ದು. ಇದು ಮೀಟರ್ ಜಾಸ್ತಿನೇಪ, ಇದು ಮೀಟರ್ 200 ಹತ್ತತ್ರ, 200 ಹತ್ತತ್ರ. ಅದ್ ಬಿಟ್ರೆ ಇದೆ, ಇನ್ನೂ ಇದೆ 200, 1000 ವರೆಗೂ ಸಿಗುತ್ತೆ ನಿಮ್ಗೆ. ಇದು 200 ಹತ್ತತ್ರ. ಬಟ್ ಇದು ನೋಡಿ ಮೆಟೀರಿಯಲ್ ಎಷ್ಟು ಚೆನ್ನಾಗಿದೆ ಅಂತ. ವೆಸ್ಟರ್ನ್ ಔಟ್ಫಿಟ್ ಮಾತ್ರ ಸೂಪರ್ ಆಗಿರುತ್ತೆ. ಇದೆಷ್ಟು ಮೀಟರ್ ತಗೊಂಡಿದ್ದೀನಿ ಅಂತಂದ್ರೆ ಒಂದು 2 ಮೀಟರ್ ಅಷ್ಟು ತಗೊಂಡಿದ್ದೀನಿ. 2 ಮೀಟರ್ಗೆ ದೊಡ್ಡದಾಗಿದೆ, ಇಷ್ಟಿದೆ. ಒಂದು ವೆಸ್ಟರ್ನ್ ಔಟ್ಫಿಟ್ ಮಾಡೋಣ ಇದರಲ್ಲಿ ಅಂತ. ಓಕೆನಾ. ಇದು ನಾರ್ಮಲ್ಲು, ಇದು ವೆಲ್ವೆಟ್. ಇದೆಷ್ಟು, ಇದು ಒಂದು 150 ಇರ್ಬೋದು. ಇದು ಮೀಟರ್ ಅಲ್ಲ, ಈ ಪೀಸೆ ಬಂದು 150 ಇರ್ಬೋದು. ಈ ತರ ಇದೆ ವೆಲ್ವೆಟ್. ಇದೇನು ಗೊತ್ತಾ, ಇದು ಬಂದು ವೆಲ್ವೆಟ್ ಬ್ಲ್ಯಾಕ್ ಅಲ್ಲಿ ತಗೊಂಡಿದ್ದೀನಿ. ಬ್ಲ್ಯಾಕ್ ಅಲ್ಲಿ ನಾನು ತಗೊಂಡಿರೋದಲ್ಲ, ಆಕ್ಚುಲಿ ನಾವು ಬ್ಲ್ಯಾಕ್ ಯೂಸ್ ಮಾಡಲ್ಲ. ಇದು ಬಂದು ನಮ್ಮ ಫ್ರೆಂಡ್ ಒಬ್ರು ತಗೊಂಡಿದ್ರು, ಕೊಟ್ಬಿಟ್ರು. ಇದೇನಾದ್ರೂ ಒಂದು ಔಟ್ಫಿಟ್ ರೆಡಿ ಮಾಡಿ ಅಂತ ನನ್ನ ಕೈಗೆ ಕೊಟ್ಟರು. ಇದು ಕೊಟ್ಟು ತುಂಬಾನೇ ದಿವಸ ಆಯ್ತು. ಏನೋ ಮಾಡ್ಕೊಳ್ಳಿ, ಏನಾದ್ರು ಒಂದು ಡಿಸೈನ್ ಮಾಡಿ ಅಂತ ಕೊಟ್ಟರು. ಇದು ಬಂಡಿಯಲ್ಲಿ ಬರ್ತಾರಲ್ವಾ, ಅವ್ರ ಹತ್ರ ತಗೊಂಡಿರೋಂಥದ್ದು. ಬಟ್ ಅವ್ರ ಹತ್ರನೂ ನೋಡಿನೇ ತಗೋಬೇಕು. ನೋಡಿ ಇಷ್ಟು ಬಟ್ಟೆ ಇದೆ. ಇದರಲ್ಲಿ ಏನು ಔಟ್ಫಿಟ್ ರೆಡಿ ಮಾಡೋದಂತ ಇನ್ನು ನಾನು ಏನು ಥಿಂಕೇ ಮಾಡಿಲ್ಲ. ನೋಡೋಣ, ಆದರೆ ಅಪ್ಲೋಡ್ ಮಾಡ್ತೀನಿ ಇದರಲ್ಲಿ ಏನು ಔಟ್ಫಿಟ್. ಇನ್ನು ಫಿಶ್ ಕಟ್ ಮಾಡಿದ್ರೆ ಸೂಪರ್ ಆಗುತ್ತೆ. ನೆಟ್ಟೆಡ್ ಯೂಸ್ ಮಾಡಿಕೊಂಡು ನೋಡಿ, ಈ ಬ್ಲ್ಯಾಕ್ ನೆಟ್ಟೆಡ್ ಇದೆಯಲ್ವಾ, ಇದನ್ನ ಯೂಸ್ ಮಾಡಿಕೊಂಡು ಫಿಶ್ ಕಟ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ಅದರಲ್ಲಿ. ಬಟ್ ನಾವು ಬ್ಲ್ಯಾಕ್ ಯೂಸ್ ಮಾಡಲ್ಲ, ಮಾಡಿ ಕೊಡಬೇಕು. ಇದು ಕೂಡ ಒಂದು ಡಿಸೈನರ್ ವೇರ್ ಮಾಡ್ಬೋದು, ಆ ಥರ ಮೆಟೀರಿಯಲ್ ಇದು. ಇದೆಷ್ಟು ಗೊತ್ತಾ, ಇದು ಆಲ್ಮೋಸ್ಟು ಎಷ್ಟು ದೊಡ್ಡ ಬಟ್ಟೆ ಇದೆ ಅಂತಂದ್ರೆ ಇಷ್ಟಿದೆ. ಇದಿಷ್ಟು ಕೂಡ 100 ರುಪೀಸ್ ಏನೋ ಕೊಟ್ಟು ತಗೊಂಡ್ವಿ ನಾವು, ಬರೀ 100 ರುಪೀಸು. ಕ್ವಾಲಿಟಿ ಓಕೆ, ಲೈನಿಂಗ್ ಹಾಕಿ ಯೂಸ್ ಮಾಡ್ಕೋಬಹುದು. ಬಟ್ ಏನಂತಂದ್ರೆ ಇದರಲ್ಲಿ ಸ್ವಲ್ಪ ಒಂದೊಂದ್ ಕಡೆ ಡ್ಯಾಮೇಜ್ ಆ ಥರ ಇತ್ತು. ನೋಡಿ ಕಟಿಂಗ್ ಮಾಡ್ಬೇಕು ಇದನ್ನ. ಅದೇ ನಾನು ಹೇಳಿದ್ನಲ್ಲ, ನೋಡಿ ತಗೋಬೇಕು ಅಂತ. ನಾನು 2 ತಗೊಂಡಿದ್ದು, ಒಂದು ಮರೂನ್ ಕಲರು, ಒಂದು ಬಂದು ಬ್ಲೂ ಕಲರು. ಒಂದು ಮರೂನ್ ಕಲರ್ ಬಂದು ನನ್ನ ಸಿಸ್ಟರ್ಗೆ ನಾನು ಸ್ಟಿಚ್ ಮಾಡಿ ಕೊಟ್ಟುಬಿಟ್ಟೆ. ಇನ್ನೊಂದು ಪೀಸ್ ಇದೆ, ಇದರಲ್ಲಿ ಒಂದು ಔಟ್ಫಿಟ್ ರೆಡಿ ಮಾಡಬೇಕು. ಅಷ್ಟೂ ಸೇರಿ 100 ರುಪೀಸ್ ಅಷ್ಟೆ. ನೋಡಪ್ಪ, ನೋಡಿ. ಇದು ಬಂದು ನಿಮಗೆ 200 ರುಪೀಸ್ ಆಗುತ್ತೆ ಮೀಟರು. ಏನು ಗೊತ್ತಾ, ಇದು ಈ ಔಟ್ಫಿಟ್, ಈ ಮೆಟೀರಿಯಲ್ ಬಂದು ಮನೆ ಹತ್ರನೇ ತಗೊಂಡಿದ್ದು. ಫುಲ್ ಈ ತರ ಚಮ್ಕಿ ವರ್ಕ್ ಕೊಟ್ಟಿದ್ದಾನೆ ನೆಟ್ಟೆಡ್ ಮೇಲೆ, ಹಾಗಾಗಿ ಇದು 200 ರುಪೀಸ್ ಆಗುತ್ತೆ. ಇದು ಮೇ ಬಿ ಶ್ರೀರಾಮ್ಪುರದಲ್ಲಿ ಕಮ್ಮಿ ಆಗ್ಬೋದು ಅನ್ಸುತ್ತೆ, ಬಟ್ ಇಲ್ಲ ಅಷ್ಟೆ. ಇದು ನೋಡಿ, ಇದು ಚಿಕ್ಕಪೇಟೆ ಮೆಟೀರಿಯಲ್. ಇದು ಸಕ್ಕದಾಗಿದೆ. ಇದು ನಾವು ಎಷ್ಟು ಕೊಟ್ವಿ ಅಂತಂದ್ರೆ ಮೀಟರ್ಗೆ ಬಂದು 250 ಆರ್ 300 ರುಪೀಸ್ ಕೊಟ್ವಿ ಅನ್ಸುತ್ತೆ. ನಿಜ, ಇದು ಬಟ್ಟೆ ಹೆಂಗಿದೆ ಗೊತ್ತಾ, ಇದು ಒಂದು ಡಿಸೈನರ್ ಔಟ್ಫಿಟ್ ಮಾಡೋದಕ್ಕೆ ಬೆಸ್ಟ್ ಅಂತ ಅನ್ಬೋದು. ನಿಮಗೆ ಈ ತರ ಮೆಟೀರಿಯಲ್ಸ್ ಬೇಕು ಅಂತಂದ್ರೆ ನೀವು ಚಿಕ್ಕಪೇಟೆಗೆ ಹೋಗ್ಬೇಕು. ಬಟ್ ಶ್ರೀರಾಮ್ಪುರದಲ್ಲಿ ಈ ತರ ಅಷ್ಟು ಸಿಗಲ್ಲ ಅಂತ ಅನ್ಕೊಂತೀನಿ. ಬಟ್ ನಿಮ್ಗೆ ಒಳ್ಳೆ ಕ್ವಾಲಿಟಿ, ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ ಬೇಕು ಅಂತಂದ್ರೆ ಚಿಕ್ಕಪೇಟೆಗೆ ಹೋಗಿ. ಬಟ್ ಒಂದು ಅಂಗಡಿಯಲ್ಲಿ ಇರೋ ತರ ಇನ್ನೊಂದು ಅಂಗಡಿಯಲ್ಲಿ ಇರೋದಿಲ್ಲ ಚಿಕ್ಕಪೇಟೆಯಲ್ಲಿ. ಆ ತರ ಈ ಅಂಗಡಿಯಲ್ಲಿ ಇನ್ನೊಂದ್ ತರ ಇರುತ್ತೆ, ಡಿಫ್ರೆಂಟ್ ಚೇಂಜ್ ಆಗಿರುತ್ತೆ. ಕಲೆಕ್ಷನ್ ಸಕ್ಕತ್ತಾಗಿರುತ್ತೆ. ಅದಕ್ಕೆ ನೋಡಿ, ಇದು ನಾವು ತಗೊಂಡ್ವಿ, ತಾನಲ್ಲಿ ತಗೊಂಡಿದ್ದು 6 ಮೀಟರ್ಸ್ ಏನೋ ತಗೊಂಡ್ವಿ. 300 ರುಪೀಸ್ ಏನೋ ಆಯ್ತು. ಇದರಲ್ಲಿ ಒಂದು ಔಟ್ಫಿಟ್ ರೆಡಿ ಮಾಡಿದೆ ನಾನು, ತುಂಬಾ ಸಕ್ಕತ್ತಾಗಿ ಬಂತು. ಅದು ನಾನು ಅಪ್ಲೋಡ್ ಮಾಡ್ತೀನಿ ನಾನು.
ಸ್ಯಾರಿಗಾದ್ರೆ ನೋಡಿ, ಸ್ಯಾರಿನೂ ಮಾಡ್ಕೋಬಹುದು. ಸ್ಯಾರಿ ಆದ್ರೆ ಈ ತರ ಇರುತ್ತೆ. ತುಂಬಾನೇ ಚೆನ್ನಾಗಿದೆ. ಆಲ್ರೆಡಿ ಇದ್ರಲ್ಲಿ ಒಂದು ಔಟ್ಫಿಟ್ ರೆಡಿ ಮಾಡಿ ಕೊಟ್ಟುಬಿಟ್ಟಿದೀನಿ. ಇನ್ನಿಷ್ಟೇ ಬಟ್ಟೆ ಇರೋದು. ಸಕ್ಕತ್ತಿದೆ ಮಾತ್ರ. ಇದು ಮಾತ್ರ ನೆಟ್ಟೆಡ್ ಮೇಲೆ ತುಂಬಾ ಹೆವಿ ವರ್ಕ್ ಮಾಡಿದ್ದಾರೆ ನೋಡಿ ಈ ತರ. ಚಿಕ್ಕಪೇಟೆಗೆ ಹೋದಾಗೂ ತುಂಬಾನೇ ತಗೋ ಬರ್ತಾ ಇರ್ತೀವಿ ಯಾವಾಗೂನು. ಇದು ಶ್ರೀರಾಮ್ಪುರದಲ್ಲಿ ತಗೊಂಡಿರುವಂತಹ ಸೀರೆ 6 ಮೀಟರ್ಸು, ವರ್ತು ಜಸ್ಟ್ 300 rupees ಅಷ್ಟೇ. ಇದ್ರಲ್ಲಿ ಏನಾದ್ರೂ ಒಂದು ಔಟ್ಫಿಟ್ ಮಾಡ್ಬೋದು. ಔಟ್ಫಿಟ್ ಆರ್ ಸ್ಯಾರಿಯೇ ಹಾಕೋಬಹುದು ಈ ತರ. ಇದಕ್ಕೆ ಬ್ಲೂ ಕಲರ್ ಬ್ಲೌಸ್ ಹಾಕೊಂಡ್ರೆ ಸೂಪರ್ ಆಗಿರುತ್ತೆ. ಇದು ನೋಡಿದಿರಾ ನೆಟ್ಟೆಡು, ಇದೊಂಥರ ಸಾಫ್ಟ್ ನೆಟ್ಟು. ಇದು ಬಂದು ಚಿಕ್ಕಪೇಟೆಲ್ಲೇ ತಗೊಂಡಿರೋಂಥದ್ದು. ಕ್ವಾಲಿಟಿ ವೈಸ್ ಅಂತೂ ಸಕ್ಕತ್ತಾಗಿದೆ. ಜಸ್ಟ್ 40 rupees ಅಷ್ಟೇ ಇದು ಮೀಟರು. ಎಷ್ಟೊಂದು 10 meters ಅಷ್ಟು ತಗೊಂಡಿದೀವಿ. ಏನಕ್ಕಂತಂದ್ರೆ ಒಂದು ಡಿಸೈನರ್ ಔಟ್ಫಿಟ್ ಮಾಡೋಣ ಅಂತ ಒಂದು 10 meters ಅಷ್ಟು ಬಟ್ಟೆ ತಗೊಂಡಿದೀವಿ ನೋಡಿ. ಪಿಸ್ತಾ ಕಲರ್ ತುಂಬಾನೇ ಚೆನ್ನಾಗಿದೆ. ಕ್ವಾಲಿಟಿ ಬಂದು ಸಾಫ್ಟ್ ಅಂದ್ರೆ ತುಂಬಾ ಸಾಫ್ಟ್ ಆ ತರ ಇದೆ. ಮೀಟರೇ ಬಂದು 40 rupees. ಚಿಕ್ಕಪೇಟೆ ನಾನು ಹೇಳಿಲ್ವಾ, ಕ್ವಾಲಿಟಿ ವೈಸ್ ಮಾತ್ರ ನಮಗೆ ಚಿಕ್ಕಪೇಟೆನೇ ಬೆಟರು. ವೆರೈಟಿ ಆಫ್ ಕಲೆಕ್ಷನ್ಸ್. ಆಮೇಲೆ ನಾನು ಶ್ರೀರಾಮ್ಪುರದಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಅಲ್ಲಿ ಕೂಡ ಚೆನ್ನಾಗಿರುತ್ತೆ. ಬಿಗಿನರ್ಸ್ಗೆ ಬಜೆಟ್ ಫ್ರೆಂಡ್ಲಿ ಅಂದ್ರೆ ಇದು ಶ್ರೀರಾಮ್ಪುರಕ್ಕೆ ಹೋದ್ರೆ ನಿಮ್ಗೆ KG ಲೆಕ್ಕದಲ್ಲೂ ಸಿಗುತ್ತೆ. ಪ್ಲಸ್ ಅಲ್ಲಿ 100 rupeesಗೆ 50 rupeesಗೆಲ್ಲ ಹಾಕಿರ್ತಾರೆ. ನೀವು ಚೆನ್ನಾಗಿ ತಗೊಂಡು ಕಟ್ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬಹುದು. ಓಕೆನಾ. ಇದಿಷ್ಟು ಮೆಟೀರಿಯಲ್ಸು. ಹಾಗೆ ಇನ್ನೊಂದು ಮೆಟೀರಿಯಲ್ ತೋರಿಸ್ತೀನಿ. ಆಸ್ ಇಟ್ ಈಸ್. ಇದು ಸ್ಯಾಟಿನ್ ಕ್ಲಾತ್. ಇದು ಬಂದು ಮನೆ ಹತ್ರ ಎಷ್ಟು ತಗೊಂತಾನೆ ಗೊತ್ತಾ? 80 rupees 100 rupees ತಗೊಂತಾನೆ ಮೀಟರು. ಬಟ್ ನಮಗೆ ಶ್ರೀರಾಮ್ಪುರ ಇಲ್ಲ ಚಿಕ್ಕಪೇಟೆಗೆ ಹೋದ್ರೆ ಬೇರೆ 50 rupees ಅಷ್ಟೇ ಈ ಸ್ಯಾಟಿನ್. ಏನಕ್ಕೆ ಯೂಸ್ ಮಾಡ್ತೀವಿ ಇದನ್ನಂತಂದ್ರೆ ನೆಟ್ಟೆಡ್ ಒಳಗಡೆ ಲೈನಿಂಗ್ ಆಗಿ ಯೂಸ್ ಮಾಡ್ಕೋಬಹುದು. ಅಂದ್ರೆ ಒಂದೇ ಲೈನಿಂಗ್ ಹಾಕ್ಬಾರ್ದು ನಾವು. ಮೈ ಗಾಡ್. ಇದಿದೆಯಲ್ವಾ, ಆಕ್ಚುಲಿ ಇದು ನೆಟ್ಟೆಡ್ ಡಿಸೈನರ್ ಕ್ಲಾತ್ ಅಲ್ವಾ. ಇದ್ರೊಳಗಡೆ ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ ಯಾವ ತರ ಇರುತ್ತೆ ಅಂತ. ಲುಕ್ ವೈಸ್ ನೀವೇ ನೋಡ್ಕೋಬಹುದು. ನೋಡಿ, ಇದ್ರಾಗ ಸ್ಯಾಟಿನ್ ನೀವು ನೆಟ್ಟೆಡ್ ಯೂಸ್ ಮಾಡಿದ್ರೆ ನೀವು ಸ್ಯಾಟಿನ್ ಕ್ಲಾತ್ ಜೊತೆಗೆ ಒಂದು ಕಾಟನ್ ಯೂಸ್ ಮಾಡ್ಕೊಳ್ಳಿ. 3 ಲೈನಿಂಗ್ಸ್ ಹಾಕ್ಬೇಕು. ಅವಾಗ ನಿಮಗೆ ಸ್ವಲ್ಪ ಫಿಟ್ನೆಸ್ ಚೆನ್ನಾಗಿ ಬರುತ್ತೆ, ಸ್ಟಿಫ್ ಆಗಿರುತ್ತೆ ನೋಡಿ. ಬಟ್ ಕಾಟನ್ ಹಾಕಿದಾಗ ಈ ಲುಕ್ ನಿಮ್ಗೆ ಕೊಡಲ್ಲ. ಅದಕ್ಕೆ ಈ ತರ ನೆಟ್ಟೆಡ್ ಎಲ್ಲ ಹಾಕಿದಾಗ ನೀವು ಸ್ಯಾಟಿನ್ ಲೈನಿಂಗ್ ನ ಯೂಸ್ ಮಾಡ್ಕೊಳ್ಳಿ. ಓಕೆನಾ. ಈ ತರ ಇದೊಂದು ಮೆಟೀರಿಯಲ್ ಇದೆ. ಇದು ಪ್ಯಾಂಟ್ಸ್ಗೆ ಯೂಸ್ ಮಾಡುವಂತಹ ಮೆಟೀರಿಯಲ್. ಪಾಪ್ಲೈನ್ ಅಲ್ಲ, ಸಾರಿ, ಕ್ರೇಪು. ನಾನು ತಗೊಂಡಾಗ ಜಸ್ಟ್ 50 rupees. ತುಂಬಾ ಒಳ್ಳೆ ಕ್ವಾಲಿಟಿ ಬಟ್ಟೆ ಇದು. 50 rupees ಇತ್ತು, ಬಟ್ ಇವಾಗ ಎಷ್ಟಿದೆ ಅಂತ ಗೊತ್ತಿಲ್ಲ. ನೀವು ಪ್ಯಾಂಟ್ಸ್ ಎಲ್ಲ ಹೊಲಿಬೇಕಂತಂದ್ರೆ ಈ ತರ ಕ್ರೇಪ್ ತಗೊಳ್ಳಿ. ನಾರ್ಮಲ್ ಆಗಿ ಇವಾಗ ಒಂದು ಕುರ್ತಿ ಎಲ್ಲ ರೆಡಿ ಮಾಡ್ಬಿಟ್ಟು ಮಾಡ್ತಿರಲ್ಲ ಅಂತ ಟೈಮಲ್ಲಿ ಅದನ್ನ ಬಿಟ್ಟರೆ ಇನ್ನೂ ಒಳ್ಳೆ ಕ್ವಾಲಿಟಿ ಕಾಟನ್ ಬಟ್ಟೆ ತಗೊಂಡು ಈ ಸ್ಟ್ರೈಟ್ ಪ್ಯಾಂಟು ಈ ತರ ಎಲ್ಲ ಸ್ಟಿಚ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ. ಪಾಪ್ಲೈನ್ ಅಂತಂದ್ರೆ ಸ್ವಲ್ಪ ಕಾಸ್ಟ್ಲಿನೇ. ಪಾಪ್ಲೈನ್ ತಗೊಳ್ಳಿ. ಈ ಸ್ಟ್ರೈಟ್ ಪ್ಯಾಂಟ್ ಅಂತೆಲ್ಲ ಸ್ಟಿಚ್ ಮಾಡ್ತಿರಲ್ಲ, ಪಾಪ್ಲೈನ್ ಬಟ್ಟೆ ತಗೊಂಡ್ರೆ ಎಷ್ಟು ಮೀಟರ್ 100 rupees ಮೇಲೆ ಆಗುತ್ತೆ ಪಾಪ್ಲೈನು. ಇದು ಬಂದು ಕ್ರೇಪ್. ಇದು 50 rupees ಅಷ್ಟೇ ಆಗುತ್ತೆ. ಪಾಪ್ಲೈನ್ ಬಟ್ಟೆ ಯಾವ ತರ ಇರುತ್ತೆ ಗೊತ್ತಾ ನಿಮ್ಗೆ? ತೋರಿಸ್ತೀನಿ ರೀ. ಓನಮ್ಮ, ಇದು ಪಾಪ್ಲೈನ್ ಬಟ್ಟೆ. ಪ್ಯಾಂಟ್ಸ್ಗೆಲ್ಲ ಇದು ಕೂಡ ಚೆನ್ನಾಗಿರುತ್ತೆ. ಪ್ಯಾಂಟ್ಸ್ಗೆ, ಪೆಟ್ಟಿ ಕೋಟ್ಸ್ಗೆ ಎಲ್ಲದಕ್ಕೂ ಸೂಟಬಲ್ ಆಗೋದು ಬಂದು ಪಾಪ್ಲೈನೇ. ಮೀಟರ್ 120 130 ಕ್ವಾಲಿಟಿ ಮೇಲೆ
ಸಾರಿ ಕ್ವಾಲಿಟಿ ಮೇಲೆ ಸಿಗುತ್ತೆ. ಅದನ್ನ ಬಿಟ್ಟರೆ ನಿಮಗೆ ಕ್ರೈಪ್ ಪ್ಯಾಂಟ್ ಹೊಲಿಬೇಕು ಅಂತಂದ್ರೆ ಅದರಲ್ಲಿ ಪೆಟಿಕೋಟ್ ಎಲ್ಲ ಹೊಲಿಯೋಕ್ಕಾಗಲ್ಲ. ಬಟ್ ಪಾಪ್ಲೈನ್ ತೊಗೊಂಡ್ರೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ವರ್ಕ್ ಎಂಬ್ರಾಯ್ಡ್ರಿ ವರ್ಕ್ಸ್ ಎಲ್ಲ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ ನೀವು ಪಾಪ್ಲೈನ್ ಬಟ್ಟೆನೇ ತೊಗೋಬೇಕಾಗುತ್ತೆ. ನಾನು ಸ್ವಲ್ಪ ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀನಿ, ತೋರಿಸ್ತೀನಿ. ನೋಡಿ, ಇವು ನಂದು ಎಂಬ್ರಾಯ್ಡ್ರಿ ವರ್ಕ್ಸ್ ಎಲ್ಲ ಈ ಪಾಪ್ಲೈನ್ ಬಟ್ಟೆಲ್ಲೇ ಪ್ರಾಕ್ಟೀಸ್ ಮಾಡಿರೋದು. ಪ್ರಾಕ್ಟೀಸ್ ಮಾಡೋಂಥವ್ರು ಪಾಪ್ಲೈನ್ ಬಟ್ಟೆ ತೊಗೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಐ ಹೋಪ್ ನನ್ನ ಈ ವಿಡಿಯೋ ಬಂದು ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ಯೂಸ್ಫುಲ್ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್ ಕೊಡಿ. ನೀವು ಲೈಕ್ ಕೊಟ್ಟಷ್ಟು ನನ್ನ ವಿಡಿಯೋ ಬಂದು ಸ್ವಲ್ಪ ಬೂಸ್ಟ್ ಆಗುತ್ತೆ, ಇನ್ನೂ ಸ್ವಲ್ಪ ಜನಕ್ಕೆ ಶೇರ್ ಆಗುತ್ತೆ, ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವಾಚ್ ಮಾಡಿದ್ದಕ್ಕೆ.